ಸೊ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪ್ರತೀಕ್ ಅಂತ. MBBS ಮತ್ತು MS ಆರ್ಥೋಪೆಡಿಕ್ಸ್ ಮಾಡಿದ್ದೀನಿ. ಸೊ ಇವತ್ತು ಮಾಡ್ತಿರೋ ಪ್ರೆಸ್ ಮೀಟ್ ಕಾರಣ ಏನಂದರೆ, ನಾಳೆ ಮಾನಸ ಹಾಸ್ಪಿಟಲ್ ಮಂಚೇನಹಳ್ಳಿಯಲ್ಲಿ ಅದು ಶುರು ಆಗಿ ಒಂದು 7 ತಿಂಗಳಾಗಿದೆ. ಅಲ್ಲಿ ಒಂದು ಉಚಿತ ಮೂಳೆ ಸಂದ್ರತೆ ಶಿಬಿರ ಮತ್ತು ಮೈಕೈ ನೋವು ಶಿಬಿರವನ್ನು ಶುರು ಮಾಡಲು ಎಲ್ಲ ಜನಕ್ಕೆ, ನಮ್ಮ ಜನತೆಗೆ ಒಂದು ಅವೇರ್ನೆಸ್ ಬರಲಿ ಅಂತ ಇವತ್ತು ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ವಿ. ಮಾತ್ರೆಗಳೆಲ್ಲ ಉಚಿತ ಇರುತ್ತೆ. ಏನಕ್ಕೆ ಮಾಡ್ತಿರೋದು ಅಂದ್ರೆ, ಇಲ್ಲಿ ನಮ್ಮ ಏರಿಯಾ ಅಲ್ಲಿ ನಮ್ದು ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಮಂಚೇನಹಳ್ಳಿ ತುಂಬಾ ರೈತರ ಮಂದಿ ಜಾಸ್ತಿ. ಅವ್ರಿಗೆ ಅವ್ರು ಮಾಡೋ ದಿನ ಗಟ್ಟಿ ಕೆಲಸದಿಂದ, ಅವ್ರ ದಿನ ಅವ್ರದ್ದು ನಡುಗಿನ ಓಡಾಟದಿಂದ ಅವ್ರಿಗೆ ಮಂಡಿ ಸವಿತ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅವ್ರ ತುಂಬಾ ಏನಂತಾರೆ, ಪ್ರೆಷರ್ ಬಿದ್ದು ಭಾರ ಎತ್ತಿ ಬಗ್ಗಿ ಕೆಲಸ ಮಾಡಿ ಬೆನ್ನೋವು, ಮಂಡಿ ನೋವು ಇದೆಲ್ಲ ತುಂಬಾ ಕಾಮನ್ ನಮ್ಮ ಜನತೆಯಲ್ಲಿ. ಅದ್ರ ಜೊತೆಗೆ ಎಸ್ಪೆಷಲಿ ಹೆಣ್ಮಕ್ಳು ಮತ್ತೆ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಅಂತೀವಿ. ಅದು ಏನಕ್ಕೆ ಶುರು ಆಗತ್ತೆ ಅಂದ್ರೆ, ಮೆನೋಪಾಸ್ ಅಂತ ಅಂದಾಗ ಅವ್ರದ್ದು ಪೀರಿಯಡ್ಸ್ ಅನ್ನೋದು ನಿಂತೋದಾಗ, ಅರೌಂಡ್ 50 ವರ್ಷದಲ್ಲಿ ಅವ್ರ ವಯಸ್ಸಾದಾಗ ಅದು ನಿಂತೋದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಶುರು ಆಗುತ್ತೆ. ಅದರಿಂದ ಮೂಳೆ ತುಂಬಾ ವೀಕ್ ಆಗ್ತಾ ಬರಕ್ ಶುರು ಆಗುತ್ತೆ. ಬಟ್ ಅದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ ಇಲ್ಲ. ಅದಾದ್ರೂ ಅವ್ರು ದಿನ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಆ ಗಟ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಅವ್ರಿಗೆ ತೊಂದರೆ ಜಾಸ್ತಿ ಆಗುತ್ತೆ, ಮಂಡಿ ಸವಿತ, ಬೆನ್ ಸವಿತ, ಅದಾದ್ಮೇಲೆ ಓಡಾಟಕ್ಕೆ ಕಷ್ಟ ಆಗೋಷ್ಟು ತೊಂದರೆ ಆಗುತ್ತೆ. 7 months ಇಂದ ನಾನು ಮಾನಸ ಹಾಸ್ಪಿಟಲ್ ಅಲ್ಲಿ ಮಂಚೇನಹಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 8 to ನೈಟ್ 8:30 ತನಕ ನಮ್ಮ ಸರ್ವಿಸಸ್ ಎಲ್ಲ ಅವೈಲೇಬಲ್ ಇರುತ್ತೆ ಫಾರ್ ಆಲ್ ಕೈಂಡ್ ಆಫ್ ಜನರಲ್ ಡಿಸೀಸಸ್. ಬೇಸಿಕ್ ಫೀವರ್, ಟೈಫಾಯ್ಡ್, ಮಲೇರಿಯಾ, ಮತ್ತೆ ಬೇಸಿಕ್ ಈಗ ಕೋಮೋಬಿಡಿಟೀಸ್ ಏನೇನಿದೆ, BP, ಶುಗರ್, ಥೈರಾಯ್ಡ್, ಯಾವ್ದಾದ್ರು ಸಮಸ್ಯೆ ಇರಲಿ, ಎಷ್ಟಾದ್ರೂ ಏಜ್ ಗ್ರೂಪ್ ಇರಲಿ, ನಾವೆಲ್ಲದಕ್ಕೂ ಟ್ರೀಟ್ಮೆಂಟ್ ಸರ್ವಿಸಸ್ ಕೊಡ್ತೀವಿ. ನಾಳೆ ಅಂದ್ರೆ 20/12/2025 ಮಂಚೇನಹಳ್ಳಿ ಮಾನಸ ಹಾಸ್ಪಿಟಲ್ ಅಲ್ಲಿ ನಡೆದಂತ ಈ ಫ್ರೀ ಕ್ಯಾಂಪ್ ಅಲ್ಲಿ ಈ ಫಿಸಿಯೋಥೆರಪಿ ಫೆಸಿಲಿಟೀಸ್ ಇರುತ್ತೆ. ಅಂದ್ರೆ ಫಿಸಿಯೋಥೆರಪಿಯಲ್ಲಿ ಲೈಕ್ ಇಫ್ ಯು ಆರ್ ಸಫರಿಂಗ್ ಫ್ರಮ್ ನೆಕ್ ಪೈನ್ ಆರ್ ಶೋಲ್ಡರ್ ಪೈನ್ ಆರ್ ಬ್ಯಾಕ್ ಪೈನ್ ಆರ್ ಸಯಾಟಿಕಾ, ಹಿಪ್ ಪೈನ್, ನೀ ಪೈನ್, ಆಸ್ಟಿಯೋಆರ್ಥ್ರೈಟಿಸ್ ಆಫ್ ನೀ, ಆಂಕಲ್ ಪೈನ್, ಫುಟ್ ಪೈನ್, ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ ಅಂತವರು ತುಂಬಾ ಜನ ಸಿಂಪ್ಲಿ ಪೈನ್ ಕಿಲ್ಲರ್ಸ್ ತಗೊಂಡದು, ಅನ್ನೆಸರಿ ಇಂಜೆಕ್ಷನ್ಸ್ ತಗೊಂಡದು, ಇಂಥ ಲಾಂಗ್ ಟೈಮ್ ಅಲ್ಲಿ ತಗೊಂಡ ಅಂತವ್ರಿಗೆ ಫಿಸಿಯೋಥೆರಪಿಯಲ್ಲಿ ಫೆಸಿಲಿಟೀಸ್ ಇರುತ್ತೆ. ಅಂದ್ರೆ ಫಿಸಿಯೋಥೆರಪಿಯಲ್ಲಿ ಲೈಕ್ ಎಲೆಕ್ಟ್ರೋಥೆರಪಿ ಅಂದ್ರೆ ಎಕ್ವಿಪ್ಮೆಂಟ್ಸ್ ಇಂದ ಟ್ರೀಟ್ಮೆಂಟ್ ಮಾಡೋದು, ಎಕ್ಸಸೈಸ್ ಥೆರಪಿ ಅಂತ ಅಂಡ್ ರಿಹ್ಯಾಬಿಲಿಟೇಷನ್ ಅಂತ, ಅದರಿಂದ ಅವರು ನ್ಯಾಚುರಲ್ ಆಗಿ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳೋದು, ಈ ತರ ಅಂಡ್ ಮ್ಯಾನ್ಯುವಲ್ ಥೆರಪಿ ಅಂತ, ಈ ತರ ಟ್ರೀಟ್ಮೆಂಟ್ ಫ್ರೀ ಆಗಿ ನಾಳೆ ಈ ಕ್ಯಾಂಪ್ ಅಲ್ಲಿ ಫ್ರೀ ಸರ್ವಿಸಸ್ ಕೊಡ್ತೀವಿ.